ಎಲ್ಲರಿಗೂ ನಮಸ್ಕಾರ. ಲೈಫ್ ಟು ಲರ್ನ್ ಚಾನೆಲ್ಗೆ ಸ್ವಾಗತ. ಹಿಂದೆ ವಾದಿರಾಜರು ಸಂಚಾರವನ್ನು ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಪೈಶಾಚಿ ಒಂದು ಎಲ್ಲರನ್ನ ಅಡ್ಡಗಟ್ಟಿ ಆ ಕ ಮಾ ವೈ ಕೋನ ಸ್ನಾತಃ ಅಂತ ಕೇಳ್ತಾ ಇರತ್ತೆ. ಆದರೆ ಆ ಒಂದು ಪ್ರಶ್ನೆ ಯಾವ ವಿದ್ವಾಂಸರಿಗೂ ಸಹ ಅರ್ಥವಾಗಿರೋದಿಲ್ಲ. ಅದರ ಭಾಷೆನೇ ವಿಚಿತ್ರವಾಗಿರುತ್ತೆ. ಅದನ್ನು ಗಮನಿಸಿದಂತಹ ವಾದಿರಾಜರು ಅದರ ಭಾಷೆಯನ್ನು ಅರ್ಥ ಮಾಡಿಕೊಂಡು ಉತ್ತರಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ವಾದಿರಾಜರು ಹೇಳ್ತಾರೆ, ರಂಡಾ ಪುತ್ರ ತ್ವಂನ ಸ್ನಾತಃ ಅಂತ. ಅಂದರೆ ಮೂರ್ಖ, ನೀನು ಆ 4 ಮಾಸಗಳಲ್ಲಿ ಪ್ರಾತಃ ಸ್ನಾನವನ್ನು ಮಾಡಿಲ್ಲ ಅಂತ. ಹಾಗಿದ್ರೆ ಆ ಕ ಮಾವೈ ಕೋನ ಸ್ನಾತಃ ಅಂದರೆ ಏನು? ಆ ಅಂದರೆ ಆಷಾಢ ಮಾಸ, ಕ ಅಂದರೆ ಕಾರ್ತಿಕ ಮಾಸ, ಮಾ ಅಂದರೆ ಮಾಘ ಮಾಸ, ವೈ ಅಂದರೆ ವೈಶಾಖ ಮಾಸ. ಈ 4 ಮಾಸದಲ್ಲಿ ಯಾರು ಪ್ರಾತಃ ಸ್ನಾನವನ್ನು ಮಾಡಿಲ್ಲ ಅಂತ ಆ ಪೈಶಾಚಿ ಕೇಳ್ತಾ ಇತ್ತು. ಆ ಒಂದು ಪ್ರಶ್ನೆನ ಅರ್ಥ ಮಾಡಿಕೊಂಡಂತಹ ವಾದಿರಾಜರು, ಮೂರ್ಖ, ನೀನು ಆ 4 ಮಾಸಗಳಲ್ಲಿ ಪ್ರಾತಃ ಸ್ನಾನವನ್ನು ಮಾಡಿಲ್ಲ ಅಂತ ಹೇಳ್ತಾರೆ. ಅಂದರೆ ಯಾರು ಈ ಶ್ರೇಷ್ಠವಾದ 4 ಮಾಸಗಳಲ್ಲಿ ಪ್ರಾತಃ ಸ್ನಾನವನ್ನು ಮಾಡೋದಿಲ್ಲ ಅವರಿಗೆ ಎಂತಹ ಒಂದು ನೀಚ ಜನ್ಮ ಪ್ರಾಪ್ತಿಯಾಗತ್ತೆ ಅನ್ನೋದನ್ನು ವಾದಿರಾಜರ ಜೀವನ ಚರಿತ್ರೆಯಲ್ಲಿ ನಾವು ತಿಳಿಬೋದು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾಘ ಮಾಸ ಯಾವಾಗ ಪ್ರಾರಂಭವಾಗುತ್ತೆ, ಈ ಮಾಘ ಮಾಸದ ಮಹತ್ವವಾದರೂ ಏನು, ಏನಕ್ಕಾಗಿ ಮಾಘ ಸ್ನಾನವನ್ನು ಮಾಡಬೇಕು, ಈ ಮಾಘ ಮಾಸದಲ್ಲಿ ಮಾಡುವಂತಹ ದಾನಗಳಿಂದ ಯಾವೆಲ್ಲ ಒಂದು ಫಲಗಳು ಸಿಗುತ್ತೆ, ಮತ್ತು ಯಾರೆಲ್ಲ ಈ ಮಾಘ ಮಾಸದ ವ್ರತವನ್ನು ಮಾಡಬಹುದು, ಈ ಎಲ್ಲ ವಿಷಯಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮಾಘ ಮಾಸ ಯಾವಾಗ ಪ್ರಾರಂಭವಾಗುತ್ತೆ ಅಂತ ನೋಡೋದಾದರೆ, ಇದೇ ಜನವರಿ 30ನೇ ತಾರೀಕಿನಿಂದ ಫೆಬ್ರವರಿ 28ನೇ ತಾರೀಕಿನ 1 ತಿಂಗಳ ಅವಧಿಯನ್ನು ನಾವು ಮಾಘ ಮಾಸವನ್ನಾಗಿ ಆಚರಿಸಲಾಗುತ್ತೆ. ಮಾಘ ಮಾಸ ಎಲ್ಲ ಮಾಸಗಳಂತೆ ಅಲ್ಲದೆ ಬಹಳ ಶ್ರೇಷ್ಠವಾದಂತಹ ಮಾಸ. ಈ ಮಾಸದಲ್ಲಿ ನಾವು ಮಾಡಬೇಕಾದಂತಹ ಹಲವಾರು ರೀತಿಯಾದಂತಹ ಆಚರಣೆಗಳಿವೆ. ಆರಾಧಿಸಬೇಕಾದಂತಹ ದೇವತೆಗಳು, ಈ ಎಲ್ಲವನ್ನು ಸರಿಯಾಗಿ ತಿಳಿದು ಆಚರಿಸಿದಾಗಷ್ಟೇ ನಮಗೆ ವಿಶೇಷವಾದಂತಹ ಫಲ ಸಿಗುತ್ತೆ. ಈ ಮಾಸದಲ್ಲಿ ಮುಖ್ಯವಾಗಿ ಮಾಡಬೇಕಾದದ್ದು ಪ್ರಾತಃ ಸ್ನಾನ. ಈಗಾಗಲೇ ಮಾಘ ಸ್ನಾನ ಪೌರ್ಣಮಿಯ ದಿವಸದಿಂದಲೇ ಪ್ರಾರಂಭವಾಗಿದೆ. ಈ ಮಾಸದಲ್ಲಿ ಮುಖ್ಯವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಇಲ್ಲವೇ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚಿತವಾಗಿಯೇ ಸ್ನಾನವನ್ನು ಮುಗಿಸಿರಬೇಕು. ಮುಖ್ಯವಾಗಿ ನದಿ ಸ್ನಾನ, ಕೆರೆ ಇಲ್ಲವೇ ಬಾವಿಯ ನೀರಿನಿಂದಾದರೂ ಸಹ ಮಾಘ ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ನದಿ ಸ್ನಾನವನ್ನು ಸಂಕಲ್ಪ ಮಾಡಿಕೊಂಡ್ರೂ ಸಹ ಅದು ನಮಗೆ ಅಶ್ವಮೇಧ ಯಾಗದ ಪುಣ್ಯವನ್ನು ತಂದುಕೊಡುತ್ತೆ. ಒಂದೊಂದು ಮಾಸದಲ್ಲಿ ಒಂದೊಂದು ನದಿಯ ಸ್ನಾನ ಬಹಳ ವಿಶೇಷ ಫಲವನ್ನು ಕೊಡುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಉದಾಹರಣೆ, ಕಾರ್ತಿಕ ಮಾಸದಲ್ಲಿ ತುಲಾ ಮಾಸವೂ ಸಹ ಪ್ರಾರಂಭವಾಗುತ್ತೆ. ಆಗ ಕಾವೇರಿ ಸ್ನಾನ ಶ್ರೇಷ್ಠವಾದದ್ದು. ಹಾಗೆ ಮಾಘ ಮಾಸದಲ್ಲಿ ತ್ರಿವೇಣಿ ಸ್ನಾನ ಶ್ರೇಷ್ಠವಾದದ್ದು. ಪ್ರಯಾಗದಲ್ಲಿ ತ್ರಿವೇಣಿ ಸಂಗಮದ ಸ್ನಾನವನ್ನು ಮಾಡೋದು ಸಕಲ ಪಾಪಗಳನ್ನು ನಿವಾರಿಸುವಂತಹ ಶಕ್ತಿ ಗಂಗೆಗೆ ಇದೆ ಅನ್ನೋದನ್ನು ಪ್ರಾಚೀನ ಗ್ರಂಥಗಳಿಂದ ತಿಳಿದುಕೊಳ್ಬಹುದು. ತ್ರಿವೇಣಿ ಸ್ನಾನ ಅತ್ಯಂತ ಫಲದಾಯಕ ಅಂತ ಹೇಳ್ತಾರೆ. ಯಾರಿಗೆ ಪ್ರಯಾಗಕ್ಕೆ ಹೋಗೋದಕ್ಕೆ ಸಾಧ್ಯವಿಲ್ವೋ ಅಂತಹವರು ಸಮೀಪದಲ್ಲಿರುವಂತಹ ನದಿಯಲ್ಲಾದರೂ ಸಹ ಮಾಘ ಸ್ನಾನವನ್ನು ಮಾಡಬೇಕು. ಪ್ರಾತಃ ಸ್ನಾನವನ್ನು ನಿತ್ಯವೂ ಮಾಡಬೇಕು. ನಿತ್ಯವೂ ಮಾಡೋದಕ್ಕೆ ಆಗದಿದ್ದವರು ಶನಿವಾರ, ಭಾನುವಾರ, ಗುರುವಾರದ ದಿವಸಗಳಲ್ಲಿ ಮಾಘ ಸ್ನಾನವನ್ನು ಮಾಡಬೇಕು. ಶಾಸ್ತ್ರಗಳಲ್ಲಿ ಹೇಳಿರುವ ಪ್ರಕಾರ ಭಾನುವಾರ ಮಾಘ ಸ್ನಾನಕ್ಕೆ ಸರ್ವಶ್ರೇಷ್ಠ. ಆದರೆ ಇತ್ತೀಚಿನ ದಿವಸದಲ್ಲಿ ಭಾನುವಾರ ಅಂದರೆ ವಿಶ್ರಾಂತಿಯನ್ನು ಪಡೆಯುವಂತಹ ದಿವಸ. ಅವತ್ತಿನ ದಿವಸ ಅಂತೂ 8 ಗಂಟೆಗೆ ಎದ್ದೇಳದಿರಲಿ, 10 ಗಂಟೆ ಆದರೂ ಎಷ್ಟೋ ಜನ ಎದ್ದೇ ಇರೋದಿಲ್ಲ. ಆದರೆ ಶಾಸ್ತ್ರಗಳಲ್ಲಿ ಹೇಳಿರೋದೇನು, ಭಾನುವಾರ ಸೂರ್ಯನ ವಾರ. ಆ ದಿನ ಸೂರ್ಯ ಉದಯಿಸುವ ಮುಂಚೆನೇ ಪ್ರಾತಃ ಸ್ನಾನವನ್ನು ಮಾಡಿ ಅವನಿಗೆ ಅರ್ಘ್ಯವನ್ನು ಕೊಡೋದಕ್ಕೆ ಸಿದ್ಧರಾಗಿರಬೇಕು. ಹೇಗೆ ಮನೆಗೆ ಯಾರಾದರೂ ನೆಂಟರು ಬರ್ತಾರೆ, ಸಂಬಂಧಿಕರು ಬರ್ತಾರೆ, ಸ್ನೇಹಿತರು ಬರ್ತಾರೆ ಅಂದಾಗ ಸಕಲ ಸಿದ್ಧತೆಯನ್ನು ಮಾಡ್ಕೊಳ್ತೀವೋ, ಹಾಗೆ ಸೂರ್ಯನ ವಾರದ ದಿನ ಅವನು ಬರೋದಕ್ಕೆ ಮುಂಚೆನೇ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿರ್ಬೇಕಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಭಾನುವಾರ ಪರ್ವಕಾಲ ಇದ್ದಂತೆ. ಪ್ರತಿ ಭಾನುವಾರಕ್ಕೂ ಸಹ ಅದರದೇ ಆದಂತಹ ವಿಶೇಷತೆ ಇದೆ. ಅದರಲ್ಲೂ ರವಿ ಮಕರ ರಾಶಿಯಲ್ಲಿ ಇರುವಂತಹ ಈ ಮಾಘ ಭಾನುವಾರದ ದಿವಸ ಮಾಡುವಂತಹ ಸ್ನಾನ, ಭಗವಂತನ ಆರಾಧನೆಗಳು ಅತ್ಯಂತ ಶ್ರೇಷ್ಠವಾದಂತಹ ಫಲವನ್ನು ತಂದುಕೊಡುತ್ತೆ. ಕಾರ್ತಿಕ ಮಾಸದಲ್ಲಿ ದೀಪಕ್ಕೆ ಇರುವಷ್ಟೇ ಮಹತ್ವ ಮಾಘ ಸ್ನಾನಕ್ಕಿದೆ. 1 ತಿಂಗಳ ಕಾಲ ಮಾಘ ಸ್ನಾನವನ್ನು ಮಾಡಬೇಕು ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಆದರೆ ಯಾರಿಗೆ 1 ತಿಂಗಳ ಕಾಲ ಮಾಘ ಸ್ನಾನವನ್ನು ಮಾಡೋದಕ್ಕೆ ಆಗಲ್ಲ, ಅವರು ಕೊನೆಯ 3 ದಿವಸವಾದರೂ ಸಹ ಮಾಘ ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ.
ಕೊನೆಯ 3 ದಿವಸ ಅಂದರೆ ಯಾವುದು? ಮಾಘಸ್ನಾನ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಪೌರ್ಣಮಿಯಿಂದ ಮಾಘ ಮಾಸದ ಪೌರ್ಣಮಿಯವರೆಗೆ ಇರುತ್ತೆ. ಇದರಲ್ಲಿ ಮಾಘ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ ಈ 3 ದಿನಗಳಲ್ಲಿ ಮಾಡುವಂತಹ ಮಾಘಸ್ನಾನ 1 ತಿಂಗಳು ಪೂರ್ಣವಾಗಿ ಮಾಡಿದಂತಹ ಫಲ ಸಿಗುತ್ತೆ. ಬಲವಂತ ಮಾಘಸ್ನಾನ ಅನ್ನೋ ಪದನ ನಾವು ಕೇಳಿರ್ತೀವಿ. ಕಾರಣ ಬಲವಂತವಾಗಿ ಆದರೂ ಮಾಘಸ್ನಾನವನ್ನು ಮಾಡಿಸಲೇಬೇಕು ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಕಾರಣ ಸೂರ್ಯ ಮಕರ ರಾಶಿಗೆ ಪ್ರವೇಶವನ್ನು ಮಾಡಿದಾಗ ಎಲ್ಲ ಪವಿತ್ರ ನದಿಗಳಿಗೂ ಸಹ ಗಂಗೆಯಷ್ಟೇ ವಿಶೇಷವಾದಂತಹ ಶಕ್ತಿ ಬಂದಿರುತ್ತಂತೆ. ಆದ್ದರಿಂದ ಈ ಮಾಘ ಸ್ನಾನವನ್ನು ನಾವು ನದಿ, ಸಮುದ್ರ, ಕೆರೆ ಅಥವಾ ಬಾವಿಯ ನೀರಲ್ಲಾದರೂ ಮಾಡಬೇಕು ಅಂತ ಹೇಳ್ತಾರೆ. ಇದರಿಂದ ಬ್ರಹ್ಮಹತ್ಯೆ ಅಂತಹ ದೋಷಗಳು ಸಹ ನಿವಾರಣೆಯಾಗತ್ತೆ. ಪ್ರತಿನಿತ್ಯ ಗಂಗೆಯಲ್ಲಿ ಅಥವಾ ನದಿಯಲ್ಲಿ ಹೋಗಿ ಸ್ನಾನವನ್ನು ಮಾಡೋದಕ್ಕೆ ಆಗಲ್ಲ ಅನ್ನೋಂಥವ್ರು ಮನೆಯಲ್ಲೇ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳ್ತಾ ಎಲ್ಲ ಪವಿತ್ರ ನದಿಗಳ ಉಪಸ್ಥಿತಿಯಲ್ಲಿ ಈ ಒಂದು ಮಾಘ ಸ್ನಾನವನ್ನು ಮಾಡ್ಬೋದು. ಇದಿಷ್ಟು ಮಾಘ ಸ್ನಾನದ ಬಗ್ಗೆ ನಾವು ತಿಳಿದಾಯಿತು. ಇನ್ನು ಮಾಘ ಮಾಸದಲ್ಲಿ ಆರಾಧಿಸುವಂತಹ ಭಗವಂತ, ಒಂದೊಂದು ಮಾಸಕ್ಕೆ ಒಂದೊಂದು ಭಗವಂತನ ರೂಪವನ್ನು ನಿಯಾಮಕ ಅನ್ನೋದಾಗಿ ಶಾಸ್ತ್ರಗಳಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಹಾಗೆ ಈ ಮಾಘ ಮಾಸಕ್ಕೆ ಮಾಧವ ರೂಪಿಯಾದಂತಹ ಭಗವಂತನನ್ನು ಆರಾಧಿಸಬೇಕು. 1 ತಿಂಗಳ ಕಾಲ ಪ್ರತಿನಿತ್ಯ ಸಾಲಿಗ್ರಾಮಕ್ಕೆ ಆರಾಧನೆಯನ್ನು ಮಾಡಬೇಕು. ಸಾಲಿಗ್ರಾಮ ಇಲ್ಲದೇ ಇದ್ದರೆ ಮಾಧವ ರೂಪದಲ್ಲಿ ಭಗವಂತನನ್ನು ಸಂಕಲ್ಪ ಮಾಡಿಕೊಂಡು ಶ್ರೀಹರಿಯನ್ನು ಪೂಜಿಸಬೇಕು. ಸಾಕಷ್ಟು ಜನರ ಮನೆಯಲ್ಲಿ ಮಾಧವ ರೂಪದ ಭಗವಂತನ ವಿಗ್ರಹವನ್ನು ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡುವಂಥವರಿಗೆ ದಾನವನ್ನಾಗಿ ಕೊಡೋದುಂಟು. ಹಾಗೆ ಈ ಒಂದು ಮಾಘ ಮಾಸದಲ್ಲಿಯೇ ಸಾಲಿಗ್ರಾಮವನ್ನು ಸಹ ದಾನವನ್ನಾಗಿ ಕೊಡೋದುಂಟು. ಇನ್ನು ಮಾಘ ಮಾಸದಲ್ಲಿ ಮಾಡಬೇಕಾದಂತಹ ನಿತ್ಯ ಪಾರಾಯಣಗಳು. ಈ ಮಾಘ ಮಾಸದಲ್ಲಿ ಪ್ರತಿನಿತ್ಯ ಭಗವದ್ಗೀತೆ, ವಿಷ್ಣು ಸಹಸ್ರನಾಮ ಪಾರಾಯಣ, ಭಾಗವತ ಪಠಣ ಅಥವಾ ಶ್ರವಣ ಈ 3 ಭಗವಂತನಿಗೆ ಅತ್ಯಂತ ಪ್ರಿಯವಾದವು. ಮಾಘ ಮಾಸದಲ್ಲಿ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಬೇಕು. ಇದರಿಂದ ಉತ್ತಮ ಆರೋಗ್ಯ, ಸುಖ ಜೀವನಗಳು ಮತ್ತು ವಿವಾಹ ಯೋಗ ಎಲ್ಲವೂ ಸಹ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಬೆಳಿಗ್ಗೆ ಸಂಜೆ 2 ವೇಳೆ ಪಾರಾಯಣ ಅತ್ಯುತ್ತಮ. ಇಲ್ಲವೇ 1 ವೇಳೆಯಾದರೂ ಸಹ ವಿಷ್ಣು ಸಹಸ್ರನಾಮವನ್ನು ಹೇಳೋದು ಇಲ್ಲವೇ ಕೇಳೋದ್ರಿಂದ ನಮ್ಮೆಲ್ಲ ಪಾಪಕರ್ಮಗಳು ಕಳೆಯುತ್ತವೆ. ಮಾಘ ಮಾಸದಲ್ಲಿ ಮಾಡುವಂತಹ ದಾನಗಳು. ಮಾಘ ಮಾಸದಲ್ಲಿ ಇಂಥದ್ದೇ ದಾನವನ್ನು ಮಾಡಬೇಕಂತ ಯಾವ ಶಾಸ್ತ್ರದಲ್ಲೂ ಸಹ ಹೇಳಿಲ್ಲ. ಈ ಒಂದು ಮಾಸದಲ್ಲಿ ನೀವು ಮಕ್ಕಳಿಗೆ, ಮುತ್ತೈದೆಯರಿಗೆ, ಹಿರಿಯರಿಗೆ ಯಾರಿಗೆ ಬೇಕಾದರೂ ಸಹ ತಾಂಬೂಲವನ್ನು ಕೊಡ್ಬೋದು. ತಾಂಬೂಲವನ್ನು ಕೊಡಬೇಕಾದ್ರೆ ದಕ್ಷಿಣೆಯನ್ನು ಇಟ್ಟು ಕೊಡಬೇಕು. ಜೊತೆಗೆ ಹಣ್ಣನ್ನು ಕೊಡೋದು ಈ ಒಂದು ಮಾಸದಲ್ಲಿ ವಿಶೇಷವಾದದ್ದು. ಈ ಮಾಘ ಮಾಸದಲ್ಲಿ ವಿಶೇಷವಾಗಿ ಆಚರಿಸುವಂತಹ ದಿನಗಳು ಅಂದರೆ ರಥಸಪ್ತಮಿ, ಭೀಷ್ಮಾಷ್ಟಮಿ, ಭೀಷ್ಮ ಏಕಾದಶಿ, ಮಹಾಶಿವರಾತ್ರಿ ಹೀಗೆ ವಿಶೇಷವಾದಂತಹ ದಿನಗಳನ್ನು ನಾವು ಆಚರಿಸ್ತೇವೆ. ಮಾಘ ಮಾಸ ಅತ್ಯಂತ ಶ್ರೇಷ್ಠತೆಯನ್ನು, ಮಹತ್ವವನ್ನು ಹೊಂದದ್ದು. ಇಂತಹ ಮಾಘ ಮಾಸದಲ್ಲಿ ಮಾಘ ಸ್ನಾನ, ಭಗವಂತನ ಆರಾಧನೆ, ನಿತ್ಯ ಪಾರಾಯಣಗಳನ್ನು ನಮ್ಮ ಯಥಾನುಕೂಲ ಯಥಾಶಕ್ತಿಯಾಗಿ ಮಾಡೋದ್ರಿಂದ ಬ್ರಹ್ಮಹತ್ಯಾ ದೋಷದಂತಹ ಪಾಪಗಳು ಕಳೆಯುತ್ತೆ. ನಮಗಿರುವಂತಹ ಸಕಲ ದೋಷಗಳು ಸಹ ನಿವಾರಣೆಯಾಗತ್ತೆ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಉಪಯುಕ್ತವಾದದ್ದು ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು.